ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂತ್ರಪಿಂಡದ ಕಲ್ಲುಗಳ ಇತಿಹಾಸ ಹೊಂದಿರುವ ವ್ಯಕ್ತಿಗಳು ಯಾವ ಹಣ್ಣನ್ನು ತಪ್ಪಿಸುವುದು ಉತ್ತಮ? ಆಪ್ಷನ್ಸ್: ಎ ದಾಳಿಂಬೆ, ಬಿ ಪೇರಳೆ, ಸಿ ಪಪ್ಪಾಯಿ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ. ಮೂತ್ರಪಿಂಡದ ಕಲ್ಲುಗಳ ಇತಿಹಾಸ ಹೊಂದಿರುವ ವ್ಯಕ್ತಿಗಳು ಪಪ್ಪಾಯಿ ಸೇರಿದಂತೆ ಹೆಚ್ಚಿನ ವಿಟಮಿನ್ ಸಿ ಆಹಾರಗಳನ್ನು ಮಿತಗೊಳಿಸಬೇಕು ಮತ್ತು ಮರುಕಳಿಸುವುದನ್ನು ತಪ್ಪಿಸಲು ಆರೋಗ್ಯ ಪೂರೈಕೆದಾರರೊಂದಿಗೆ ತಮ್ಮ ಆಹಾರ ಕ್ರಮವನ್ನು ಚರ್ಚಿಸುವುದು ಉತ್ತಮ. ಮಿತವಾಗಿರುವುದು ಬಹಳ ಮುಖ್ಯ ಮತ್ತು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡುವುದು ನಿಮಗೆ ಪಪ್ಪಾಯಿಯನ್ನು ಸುರಕ್ಷಿತವಾಗಿ ಆನಂದಿಸಲು ಸಹಾಯ ಮಾಡುತ್ತದೆ. ಕಲ್ಲಿನ ರಚನೆಯ ಅಪಾಯವನ್ನು ಕಡಿಮೆ ಮಾಡಲು ನಿಮ್ಮ ಹಣ್ಣಿನ ಸೇವನೆಯನ್ನು ಸಮತೋಲನಗೊಳಿಸುವುದು ಮತ್ತು ಸಾಕಷ್ಟು ಜಲಸಂಚಯನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿ. ಎರಡನೇ ಪ್ರಶ್ನೆ, ಋತುಬಂಧದ ಸಮಯದಲ್ಲಿ ಮಹಿಳೆಯರ ಹೊಟ್ಟೆ ದೊಡ್ಡದಾಗಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್, ಬಿ ಕೆಟ್ಟ ರಕ್ತ ಶೇಖರಣೆ, ಸಿ ಗ್ಯಾಸ್ಟ್ರಿಕ್, ಡಿ ಗರ್ಭಕೋಶ ಊತ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್. ಋತುಬಂಧದ ಸಮಯದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ನಂತಹ ಪ್ರಮುಖ ಹಾರ್ಮೋನ್ಗಳ ಮಟ್ಟವು ವೇಗವಾಗಿ ಕುಸಿಯಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಮಹಿಳೆಯರಲ್ಲಿ ಫಲವತ್ತತೆ ಮಾತ್ರವಲ್ಲ, ಇಡೀ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ಋತುಬಂಧದ ಸಮಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಮಟ್ಟವು ವೇಗವಾಗಿ ಕುಸಿಯಲು ಪ್ರಾರಂಭಿಸುತ್ತದೆ. ಈ ಹಾರ್ಮೋನ್ ಋತುಚಕ್ರವನ್ನು ನಿಯಂತ್ರಿಸುವುದಲ್ಲದೆ ದೇಹದ ಯಾವ ಭಾಗದಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ ಎಂಬುದರ ಮೇಲೂ ಪರಿಣಾಮ ಬೀರುತ್ತದೆ. ಈಸ್ಟ್ರೋಜನ್ ಕೊರತೆಯಿಂದಾಗಿ ಹೊಟ್ಟೆ ಮತ್ತು ಸೊಂಟದ ಸುತ್ತಲೂ ಕೊಬ್ಬು ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ. ಈ ವಯಸ್ಸಿನಲ್ಲಿ ಮಹಿಳೆಯರಿಗೆ ಹೊಟ್ಟೆಯ ಕೊಬ್ಬು ಸಾಮಾನ್ಯ ಸಮಸ್ಯೆಯಾಗಲು ಇದು ಕಾರಣ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಾರ್ಮೋನನ್ನು ಸಮತೋಲನದಲ್ಲಿಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಫೈಬರ್ ಯುಕ್ತ ಆಹಾರ, ಸಿ ಮೀನು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೀನು, ಕೋಳಿ, ದ್ವಿದಳ ಧಾನ್ಯಗಳು ಮತ್ತು ಮೊಟ್ಟೆಗಳಂತಹ ಕಡಿಮೆ ಕೊಬ್ಬಿನ ಪ್ರೋಟೀನ್ ಮೂಲಗಳನ್ನು ಸೇವಿಸುವುದು ಉತ್ತಮ. ಕರುಳಿನ ಆರೋಗ್ಯ ಮತ್ತು ಹಾರ್ಮೋನ್ ನಿಯಂತ್ರಣವನ್ನು ಬೆಂಬಲಿಸಲು ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಸೇವಿಸುವುದು ಆರೋಗ್ಯಕರ. ಹಾಗೆಯೇ ಆರೋಗ್ಯಕರ ಟೆಸ್ಟೋಸ್ಟೆರಾನ್ ಮಟ್ಟಗಳಿಗೆ ನಿರ್ಣಾಯಕವಾದ ಉತ್ತಮ ಗುಣಮಟ್ಟದ ಪ್ರೋಟೀನ್ ಮತ್ತು ಅಗತ್ಯವಾದ ಕೊಬ್ಬುಗಳನ್ನು ಒದಗಿಸುವ ಮೊಟ್ಟೆಯನ್ನು ಸೇವಿಸುವುದು ಉತ್ತಮ. ನಾಲ್ಕನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಃಖಿತ ರಾಷ್ಟ್ರ ಎಂದು ಯಾವ ರಾಷ್ಟ್ರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಇರಾನ್, ಬಿ ವಿಯೆಟ್ನಾಂ, ಸಿ ಅಫ್ಘಾನಿಸ್ತಾನ್, ಡಿ ನಮೀಬಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ್. ವಿಶ್ವದ ಅತ್ಯಂತ ದುಃಖಿತ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನವನ್ನು ನಂಬರ್ 1ನೇ ದೇಶ ಎಂದು ಗುರುತಿಸಲಾಗಿದೆ. ಈ ದೇಶದ ಜನರಿಗೆ ಸಂತೋಷದ ಪದದ ಅರ್ಥವೇ ಇನ್ನೂ ಅರಿವಾಗಿಲ್ಲ ಎಂಬುದು ಸಂಶೋಧನೆಯಲ್ಲಿ ತಿಳಿದುಬಂದಿದೆ. ಅಫ್ಘಾನಿಸ್ತಾನ ಬಿಟ್ಟರೆ ಈ ಪಟ್ಟಿಯಲ್ಲಿ ಕಂಡುಬರುವ ಮತ್ತಷ್ಟು ದೇಶಗಳು ಅಂದರೆ ವೆಸ್ಟ್ ಆಫ್ರಿಕಾದ ಸಿಯೇರಾ ಲಿಯೋನ್ 2ನೇ ಸ್ಥಾನದಲ್ಲಿದ್ದರೆ ಲೆಬನಾನ್ 3ನೇ ಸ್ಥಾನದಲ್ಲಿದೆ. ಇನ್ನು ಮಲಾವಿ, ಜಿಂಬಾಬ್ವೆ, ಬೋಟ್ಸ್ವಾನ್, ಕಾಂಗೋಮಾ, ಯೆಮೆನ್ ಮತ್ತು ಲೆಸೋಥೊ ಕೂಡ ಅಸುಖಿ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿವೆ. ಐದನೇ ಪ್ರಶ್ನೆ, ದೇಹದ ಕಿಡ್ನಿಗಳು ಸದ್ದಿಲ್ಲದೆ ಡ್ಯಾಮೇಜ್ ಆಗಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಮದ್ಯಪಾನ, ಬಿ ಮಾತ್ರೆಗಳ ಸೇವನೆ, ಸಿ ಆಹಾರ ಕ್ರಮ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮಾತ್ರೆಗಳ ಸೇವನೆ. ನೋವು ನಿವಾರಕಗಳು ಅಥವಾ ಕೆಲವು ಪ್ರತಿಜೀವಕಗಳ ದೀರ್ಘಾವಧಿಯ ಬಳಕೆಯು ಮೂತ್ರಪಿಂಡಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ. ವೈದ್ಯಕೀಯ ಸಲಹೆ ಇಲ್ಲದೆ ದೀರ್ಘಕಾಲದವರೆಗೆ ನೋವು ನಿವಾರಕಗಳನ್ನು ತೆಗೆದುಕೊಳ್ಳುವ ಜನರು ಮೂತ್ರಪಿಂಡ ಹಾನಿಯ ಅಪಾಯವನ್ನು 5 ಪಟ್ಟು ಹೆಚ್ಚಿಸುತ್ತಾರೆ. ಈ ಔಷಧಿಗಳು ಮೂತ್ರಪಿಂಡಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಇದು ನೆಫ್ರಾಟಾಕ್ಸಿಸಿಟಿಗೆ ಕಾರಣವಾಗಬಹುದು. 2022ರ ಅಧ್ಯಯನವು ತೀವ್ರವಾದ ಮೂತ್ರಪಿಂಡದ ಗಾಯದ ಪ್ರಕರಣಗಳಲ್ಲಿ ಸುಮಾರು 15ರಿಂದ 18% ಅತಿಯಾದ ಔಷಧಿ ಬಳಕೆಗೆ ಸಂಬಂಧಿಸಿದೆ ಎಂದು ಕಂಡುಹಿಡಿದಿದೆ. ಆರನೇ ಪ್ರಶ್ನೆ, ಹೆಚ್ಚು ಸಿಹಿ ಆಹಾರ ಅಥವಾ ಸಕ್ಕರೆ ತಿನ್ನುವುದರಿಂದ ಯಾವ ಅಂಗ ಹಾನಿಗೊಳಗಾಗುತ್ತದೆ? ಆಪ್ಷನ್ಸ್: ಎ ಯಕೃತ್, ಬಿ ಕಿಡ್ನಿ, ಸಿ ಶ್ವಾಸಕೋಶ, ಡಿ ಹೃದಯ.
ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. ಸಕ್ಕರೆ ತಿನ್ನುವುದರಿಂದ ಯಕೃತ್ತಿನ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಸಕ್ಕರೆಯಲ್ಲಿರುವ ಫ್ರಕ್ಟೋಸ್ ಎಂಬ ಅಂಶದಿಂದಾಗಿ ಯಕೃತ್ತು ಮುಖ್ಯವಾಗಿ ಪರಿಣಾಮ ಬೀರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಫ್ರಕ್ಟೋಸ್ ಸೇವಿಸಿದಾಗ ಯಕೃತ್ತು ಅದನ್ನು ಕೊಬ್ಬಾಗಿ ಪರಿವರ್ತಿಸುತ್ತದೆ. ಇದು ಸಂಗ್ರಹವಾಗುತ್ತದೆ ಮತ್ತು ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಗೆ ಕಾರಣವಾಗಬಹುದು. ಸಕ್ಕರೆಯ ಅಂಶ ಹೆಚ್ಚಿರುವ ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಕೊಬ್ಬಿನ ಯಕೃತ್ತಿನ ಅಂದರೆ ಫ್ಯಾಟಿ ಲಿವರ್ ಸಮಸ್ಯೆಯ ಅಪಾಯವು ಹೆಚ್ಚಾಗುತ್ತದೆ. ವಾಸ್ತವವಾಗಿ ಬೇಕರಿಯ ಕಡಿಮೆ ಗುಣಮಟ್ಟದ ಸಿಹಿ ತಿಂಡಿಗಳು, ಕೇಕ್ಗಳು, ತಂಪು ಪಾನೀಯಗಳು, ಪ್ಯಾಕ್ ಮಾಡಿದ ಜ್ಯೂಸ್ಗಳು ಮತ್ತು ಚಾಕೊಲೇಟ್ಗಳಂತಹ ಸಿಹಿ ಪದಾರ್ಥಗಳಲ್ಲಿ ಕಂಡುಬರುವ ಫ್ರಕ್ಟೋಸ್ ಮತ್ತು ಹೆಚ್ಚಿನ ಸಕ್ಕರೆ ಪದಾರ್ಥಗಳು ದೇಹದಲ್ಲಿನ ಯಕೃತ್ತಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಇವುಗಳ ಅತಿಯಾದ ಸೇವನೆಯು ಯಕೃತ್ತಿನಲ್ಲಿ ಕೊಬ್ಬನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಕೊಬ್ಬಿನ ಯಕೃತ್ತಿನ ಕಾಯಿಲೆಯ ರೂಪವನ್ನು ಪಡೆಯುತ್ತದೆ. ಸಿಹಿ ತಿಂಡಿಗಳನ್ನು ತಿನ್ನುವುದು ತೂಕವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಇದು ಕೊಬ್ಬಿನ ಯಕೃತ್ತಿಗೆ ದೊಡ್ಡ ಕಾರಣವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಸಿಹಿ ತಿಂಡಿಗಳನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸುವುದು ಆರೋಗ್ಯಕರ. 7ನೇ ಪ್ರಶ್ನೆ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ನೀಡುವುದು ಯಾವುದು? ಆಪ್ಷನ್ಸ್ ಎ ಶುಂಠಿ, ಬಿ ವೀಳ್ಯದೆಲೆ, ಸಿ ತ್ರಿಫಲ ಚೂರ್ಣ, ಡಿ ಶತಾವರಿ. ಸರಿಯಾದ ಉತ್ತರ ಆಪ್ಷನ್ ಬಿ ವೀಳ್ಯದೆಲೆ. ವೀಳ್ಯದೆಲೆಯನ್ನು ಆಂಟಿ ಆಕ್ಸಿಡೆಂಟ್ ಪವರ್ ಹೌಸ್ ಎಂದು ಕರೆಯಲಾಗುತ್ತದೆ. ಸ್ವತಂತ್ರ ರಾಡಿಕಲ್ ವಿರುದ್ಧ ಉತ್ಕರ್ಷಣ ನಿರೋಧಕಗಳು ಹೋರಾಡುತ್ತವೆ. ಮಲಬದ್ಧತೆ ನಿವಾರಣೆಗೆ ವೀಳ್ಯದೆಲೆಯನ್ನು ರಾತ್ರಿ ವೇಳೆ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅದರ ನೀರನ್ನು ಕುಡಿಯುವುದು ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು. ವೀಳ್ಯದೆಲೆಯು ಉಸಿರಾಟದ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ. ಶ್ವಾಸಕೋಶಗಳು, ಎದೆಯ ಅಸ್ವಸ್ಥತೆ ಮತ್ತು ಉಬ್ಬಸದ ರೋಗ ಲಕ್ಷಣಗಳನ್ನು ನಿವಾರಿಸಲು ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ವೀಳ್ಯದೆಲೆ ಪೇಸ್ಟನ್ನು ಎದೆಗೆ ಸ್ವಲ್ಪ ಹೊತ್ತು ಹಚ್ಚಿಕೊಳ್ಳುವುದರಿಂದ ಎದೆಯಲ್ಲಿನ ತೊಂದರೆ ಕಡಿಮೆಯಾಗುತ್ತದೆ. ವೀಳ್ಯದೆಲೆ ಪೇಸ್ಟನ್ನು ಹಚ್ಚುವುದರಿಂದ ಶಿಲೀಂಧ್ರಗಳ ಸೋಂಕಿನಿಂದ ತಕ್ಷಣದ ಪರಿಹಾರ ದೊರೆಯುತ್ತದೆ. 8ನೇ ಪ್ರಶ್ನೆ. ಒಂಟಿಯಾಗಿರುವುದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ಖಿನ್ನತೆ, ಬಿ ಮಿದುಳು ಹಾನಿ, ಸಿ ಮನಃಶಾಂತಿ, ಡಿ ಉತ್ತಮ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅನೇಕ ಜನರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ, ಆದರೆ ಹೆಚ್ಚು ಒಂಟಿಯಾಗಿರುವುದು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ವ್ಯಕ್ತಿಯು ತನ್ನೊಂದಿಗೆ ಹೆಚ್ಚು ಮಾತನಾಡುತ್ತಲೇ ಇರುತ್ತಾನೆ. ಇದರಿಂದಾಗಿ ನೀವು ಪ್ರಕ್ಷುಬ್ಧರಾಗುತ್ತೀರಿ, ನೀವು ದುಃಖಿತರಾಗಬಹುದು, ಇದರೊಂದಿಗೆ ನೀವು ಖಿನ್ನತೆಗೆ ಒಳಗಾಗಬಹುದು. ಯಾವಾಗಲೂ ಒತ್ತಡದಲ್ಲಿರುವುದು ದೇಹ ಮತ್ತು ಮೆದುಳಿಗೆ ಹಾನಿ ಮಾಡುತ್ತದೆ. ಒತ್ತಡದಿಂದಾಗಿ ಜನರು ಮರೆತು ಹೋಗುವ ಸಮಸ್ಯೆಯನ್ನು ಸಹ ಎದುರಿಸುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮನ್ನು ಕಾರ್ಯನಿರತವಾಗಿರಿಸಿಕೊಳ್ಳಿ. ಸಂಗೀತ ಕೇಳಿ, ಯೋಗ ಮಾಡಿ. ಇದು ಒತ್ತಡದಿಂದ ದೂರವಿರಲು ಮತ್ತು ಒಂಟಿತನದಿಂದ ದೂರವಿಡುವಂತೆ ನೋಡಿಕೊಳ್ಳುತ್ತದೆ. ಮನಸ್ಸನ್ನು ಚುರುಕುಗೊಳಿಸುತ್ತದೆ. 9ನೇ ಪ್ರಶ್ನೆ. ಮನೆಯಲ್ಲಿ ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಇಡಬಾರದು ಎಂದು ಹೇಳುತ್ತಾರೆ? ಆಪ್ಷನ್ಸ್ ಎ ಪಶ್ಚಿಮ, ಬಿ ಉತ್ತರ, ಸಿ ಪೂರ್ವ, ಡಿ ದಕ್ಷಿಣ. ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ. ಮನೆಯಲ್ಲಿರುವ ಕನ್ನಡಿ ಎಂದಿಗೂ ದಕ್ಷಿಣಕ್ಕೆ ಮುಖ ಮಾಡಿ ಇಡಬಾರದು. ಇದು ಯಮಧರ್ಮರಾಜನ ನಿರ್ದೇಶನ. ಈ ದಿಕ್ಕಿನಲ್ಲಿ ಕನ್ನಡಿ ಇಡುವುದರಿಂದ ರಾಜ ಯಮದೂತರನ್ನು ಕಳುಹಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಅದು ಕೆಟ್ಟದ್ದನ್ನು ತರುತ್ತದೆ. ಇದರಿಂದ ಮನೆಗೆ ಒಳಿತಾಗುವುದಿಲ್ಲ. ಮನೆಯಲ್ಲಿ ಸಾವು, ನೋವು, ನಷ್ಟ ಹೆಚ್ಚುತ್ತದೆ. ಕನ್ನಡಿಯನ್ನು ಈ ದಿಕ್ಕಿನಲ್ಲಿ ಎಂದಿಗೂ ಇಡಬಾರದು ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.